ಬಸ್ಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. IPL 2026 ಜರ್ಸಿ ವಿಚಾರಕ್ಕೆ ಬಂದ್ಬಿಡೋಣ. ಇವಾಗ ನೋಡೋದಕ್ಕೆ ಯಾವ ಥರ ಕಾಣಿಸ್ತಾ ಇದೆ ಎಲ್ಲ ಟೀಮ್ಗಳ ಜರ್ಸಿ ಈಚೆ ಕಡೆ ಒಂದು ರೇಂಜಿಗೆ ಬಂದಿದ್ದಂತೂ ಆಗಿದೆ. ಸೊ 5ಗೆ ಔಟ್ ಆಫ್ 5 ಎಷ್ಟು ರೇಟಿಂಗ್ನ ಕೊಡ್ತೀನಿ ನಾನು ಪ್ರತಿಯೊಂದು ಜರ್ಸಿಗೆ, ಎಲ್ಲ ಟೀಮ್ನ ಜರ್ಸಿಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ನೀವು ಕೂಡ ನಿಮ್ಮ ರೇಟಿಂಗ್ನ ಕೊಡ್ಬೋದು ಬೇಕಾದ್ರೆ ಕಾಮೆಂಟ್ ಸೆಕ್ಷನಲ್ಲಿ. ಈ ಟೀಮ್ದು ಜರ್ಸಿ ಚೆನ್ನಾಗಿದೆ, ಒಟ್ಟಲ್ಲಿ ರೇಟಿಂಗ್ ಕೊಡ್ತಿರೋ ಬಿಡ್ತಿರೋ, ಯಾವ ಟೀಮ್ದು ಜರ್ಸಿ ಚೆನ್ನಾಗಿದೆ, ಯಾವ ಟೀಮ್ದು ಡಬ್ಬಾ ಥರ ಇದೆ, ವರ್ಸ್ಟ್ ಆಗಿದೆ ಅಂತ ನಿಮ್ಮ ಕಣ್ಣಿಗೆ ಏನು ಕಾಣಿಸುತ್ತೋ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಮಗ. ಸೊ ಓಕೆ, ಸ್ಟಾರ್ಟ್ ಮಾಡ್ಬಿಡೋಣ ಯಾವುದೇ ಡಿಲೇ ಇಲ್ದಂಗೆ. ಫಸ್ಟು ಸ್ಟಾರ್ಟ್ ಮಾಡೋಣ. ಕಾಣಿಸ್ತಾ ಇರ್ಬೋದು ನೋಡಿ, ಎಲ್ಲ ಟೀಮ್ಗಳ ಜರ್ಸಿನೂ ಕೂಡ ಕಾಣಿಸ್ತಿದೆ. ಒಂದು ಇಲ್ಲಿ ಮಿಸ್ ಆಗಿರೋದೇನು ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಜರ್ಸಿನ ಅಫಿಷಿಯಲ್ ಜರ್ಸಿನ ಇನ್ನೂ ಸಹ ಅನೌನ್ಸ್ ಮಾಡಿಲ್ಲ. ಏನಕ್ಕೆ ಇಷ್ಟೊಂದು ಕಾಯಿಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಸೊ ಎಲ್ಲ ಟೀಮ್ಗಳು ಅನೌನ್ಸ್ ಮಾಡಿರ್ಬೋದು. ರಾಜಸ್ಥಾನ್ ರಾಯಲ್ಸು ಕೂಡ ಈಚೆ ಕಡೆ ರಿವೀಲ್ ಮಾಡಿದ್ರು ಅವರ ಜರ್ಸಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಈ ಎರಡು ಟೀಮ್ಗಳೇ ವೈಟಿಂಗ್ ಇದ್ದಿದ್ದು, ರಾಜಸ್ಥಾನ್ ರಾಯಲ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸು. ನನಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಗುರು, ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೆ ಇನ್ನೂ ಎಷ್ಟು ದಿನ ಇವರು ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರು ನೋಡ್ತಾ ಅಂದರೆ ಏನು ಟೂರ್ನಮೆಂಟ್ ಆಡೋದಾಗ ಅನೌನ್ಸ್ ಮಾಡ್ತಾರೆ, ಅಂದರೆ ರಿವೀಲ್ ಮಾಡ್ತಾರೆ ಅನ್ನೋ ಥರ ಕಾಣಿಸ್ತೈತೆ. ಸೊ ಫಸ್ಟ್ನೇ ಜರ್ಸಿ ನೋಡ್ತಾ ಇರ್ಬೋದು, CSK ಜರ್ಸಿ. ಔಟ್ ಆಫ್ 5 CSK ಜರ್ಸಿಗೆ ನಾನು ಎಷ್ಟು ರೇಟ್ ಮಾಡ್ತೀನಿ ಅಂತಂದರೆ, ಔಟ್ ಆಫ್ 5 ನಾನು ಖಂಡಿತ 4 ರೇಟ್ ಮಾಡ್ತೀನಿ. ಯಾಕಂದರೆ ಯೆಲ್ಲೋ ಕಲರು ಲುಕ್ಸ್ ಗುಡ್ಡು. ಯಾವಾಗಲೂ ಕೂಡ CSK ಪ್ಲೇಯರ್ಸ್ಗಳು ಯೆಲ್ಲೋ ಕಲರಲ್ಲಿ ಚೆನ್ನಾಗೇ ಕಾಣಿಸ್ಕೊತಾರೆ. ಆ್ಯಂಡ್ ಈ ಜರ್ಸಿನೂ ಕೂಡ ಟಿಪಿಕಲ್ CSK ಜರ್ಸಿ, ಏನಲ್ಲೇನು ವಿಚಿತ್ರವಾಗಿ ವಿಭಿನ್ನವಾಗಿ ಏನಾದ್ರು ಸ್ಪೆಷಲಾಗಿ ಟ್ರೈ ಮಾಡಿಬಿಟ್ಟಿದ್ರೆ, ಹೆವಿ ಒಂದು ಡಾರ್ಕ್ ಶೇಡ್ನ ಕೊಟ್ಬಿಟ್ಟಿದ್ರೆ ಅಥವಾ ಹೆವಿ ಏನೋ ಲೈಟ್ ಮಾಡಿಬಿಟ್ಟಿದ್ರೆ, ಅಂದರೆ ಇರೋವಂಥ ಪ್ಯಾಟರ್ನ್ ಏನೋ ಹೆವಿಯಾಗಿ ಚೇಂಜ್ ಮಾಡಿಬಿಟ್ಟಿದ್ರೆ ಅನ್ನೋ ಥರ ಏನಿಲ್ಲ. ಟಿಪಿಕಲ್ CSK ಜರ್ಸಿ ಯಾವ ಥರ ಕಾಣಿಸ್ಬೇಕು, ಟಿಪಿಕಲ್ CSK ಜರ್ಸಿನೇ ಕಾಣಿಸ್ತಾ ಇದೆ. ಏನಲ್ಲೇನು ಸ್ಪೆಷಲ್ಲಾಗಿ ಏನೋ ಅತಿ ದೊಡ್ಡದಾಗಿ ಏನೋ ಒಂದು ಇವಾಗ ಏನೋ ಒಂಥರ ಜಾತ್ರೆ ಥರ ಮಾಡೋ ಥರ ಆ ಥರ ಎಲ್ಲ ಮಾಡಿಲ್ಲ CSK ಅವರು, ಯಾವತ್ತೂ ಕೂಡ ಮಾಡಿಲ್ಲ. ಆ್ಯಂಡ್ ಅದನ್ನೇ ಮೇಂಟೈನ್ ಮಾಡಿದರೆ ನೋಡೋದಕ್ಕೆ ಚೆನ್ನಾಗಿದೆ. ಹೌದು, ನಮಗೆ CSK ಕಂಡ್ರೆ ಆಗದೆ ಇರ್ಬೋದು, ಸುಳ್ಳುಗಳೆಲ್ಲ ಹೇಳಲ್ಲ ಇವರು. ಚೆನ್ನಾಗಿದೆ CSK ಜರ್ಸಿ ಅಂತಲೇ ಹೇಳ್ತೀನಿ. ಔಟ್ ಆಫ್ 5 ನಾನು 4 ಕೊಡ್ತೀನಿ ಇದಕ್ಕೆ. ನೆಕ್ಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಬಂದಾಗ ಲಾಸ್ಟ್ ಇಯರ್ ಜರ್ಸಿ ನೋಡ್ತಾ ಇರ್ಬೋದು, ಅಥವಾ ಅಕ್ಷರ್ ಪಟೇಲ್ ಅವರು ಈ ಜರ್ಸಿ ಹಾಕ್ಕೊಂಡಿರೋದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ. ಬಟ್ ಇದು ಅಫಿಷಿಯಲ್ ಜರ್ಸಿನೋ ಅಲ್ವೋ ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಇದ್ರ ಬಗ್ಗೆ ಮಾತಾಡೋದಕ್ಕಂತೂ ಆಗೋದಿಲ್ಲ. ಲಾಸ್ಟ್ ಇಯರ್ ಜರ್ಸಿ ಇಟ್ಕೊಂಡು ಕೂಡ ಮಾತಾಡೋದಕ್ಕೆ ಆಗೋದಿಲ್ಲ ನಾವು. ಸೊ ಲಾಸ್ಟ್ ಇಯರ್ ಜರ್ಸಿ ನೋಡ್ತು ಅಂತಂದರೆ ಪರವಾಗಿಲ್ಲ, ಒಂದು ಡೀಸೆಂಟಾಗಿತ್ತು. ಒಂದು ಹುಲಿಯ ಒಂದು ಸಿಂಬಲ್, ಅಂದರೆ ಹುಲಿಯ ಒಂದು ಪ್ರಿಂಟಿಂಗು ಇತ್ತು ಅವರ ಜರ್ಸಿ ಮೇಲೆ. ಸೊ ಅದು ನೋಡ್ತು ಅಂದಾಗ, ಲಾಸ್ಟ್ ಇಯರ್ದು ತೊಗೊಂಡು ನೋಡ್ತು ಅಂದಾಗ ಪರವಾಗಿಲ್ಲ, ಒಂದು 3.5 ಕೊಡ್ಬೋದಾಗಿತ್ತು. ಬಟ್ ಈ ಇಯರ್ದು ಯಾವ ಥರ ಬರ್ತಾರೋ ಅಂತ ನಮಗಂತೂ ಗೊತ್ತಿಲ್ಲ. ಒಟ್ಟಲ್ಲಿ ಇವರ ಜರ್ಸಿನ ಹೊರತುಪಡಿದು ನೋಡ್ತು ಅಂತಂದರೆ, 3ನೇ ಟೀಮ್ನ ಜರ್ಸಿ ಅದು ಗುಜರಾತ್ ಟೈಟನ್ಸ್ನ ಜರ್ಸಿ. ಬಿರ್ಲಾ ಎಸ್ಟೇಟ್ ಇವರ ಮೈನ್ ಸ್ಪಾನ್ಸರ್ ಆಗಿದ್ದಾರೆ. ಏನೋ ಒಂಥರ ಆ್ಯಾವ್ರೇಜ್ ಆಗಿದೆ ಗುರು. ಏನು ಇವರು ಸ್ಟಾರ್ಟಿಂಗಿಂದನೂ ಅಷ್ಟೇ ಇವರು ಜರ್ಸಿ ಅಜ್ಜಿ ಸೈಕ್ ಆಗಿದೆ ಗುರು, ಅಜ್ಜಿ ಚಿಂತೆ ಆಗಿದೆ ಗುರು. ಸ್ಟಾರ್ಟಿಂಗ್ ಫ್ರಮ್ ದ ಸೀಸನ್ 1 ಅಂದರೆ ಇವರು ಬಂದಾಗಿಂದ ಯಾವತ್ತೂ ಕೂಡ ನನಗೆ ಅನಿಸಿಲ್ಲ ಇವರು ಜರ್ಸಿ ಸೈಕ್ ಆಗಿದೆ ಗುರು, ಮಸ್ತಾಗಿದೆ ಗುರು ಅಂತ. ಇದು ಒಂದು ಥಂಡರ್ ಸಿಂಬಲ್ ಏನಿದೆ, ಒಂದು ಎಲೆಕ್ಟ್ರಿಫೈಯಿಂಗ್ ಸಿಂಬಲು. ಸೊ ಆ ಒಂದು ಸಿಂಬಲಿಂದ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಬೆಟ್ರಾಗಿ ಕಾಣಿಸುತ್ತೆ. ಅದು ಬಿಡ್ತು ಅಂತಂದರೆ ಏನೂ ಇಲ್ಲ. ಈ ಕಲರೇ ಇಷ್ಟ ಇಲ್ಲ ನನಗೆ, ನಿಮಗೆ ಇಷ್ಟ ಇರ್ಬೋದೇನೋ ಈ ಕಲರ್. ನನಗೆ ಇದು ಈ ಥರ ಒಂದು ಬ್ಲೂ ಕಲರ್ ಇದೆಯಲ್ಲ, ಇದು ನನಗೆ ಇಷ್ಟ ಇಲ್ಲ ಪರ್ಸ್ನಲಿ. ಅದಕ್ಕೋಸ್ಕರ ಇದು ಬಿಲೋ ಆ್ಯಾವ್ರೇಜ್ ಅಂತ ಅಂದ್ಕೊಳ್ಳಿ. ನಾನು ಕೊಡ್ತೀನಿ ಇದಕ್ಕೆ 5ಗೆ 2 ಕೊಡ್ತೀನಿ. 2 ಅಲ್ಲ 1.5 ಕೊಡ್ತೀನಿ. ಚೆನ್ನಾಗಿಲ್ಲ ನನಗೆ ಪರ್ಸ್ನಲಿ. ಈ ಒಂದು ಕಲರೇ ನನಗೆ ಇಷ್ಟ ಆಗೋದಿಲ್ಲ. ಆ್ಯಂಡ್ ಅವ್ರ ಡಿಸೈನು ಕೂಡ ಅಷ್ಟೊಂದೇನು ಚೆನ್ನಾಗಿಲ್ಲ. ಅದಕ್ಕೋಸ್ಕರ ನಾನು ಈ ರೇಟಿಂಗ್ನ ಕೊಡ್ತೀನಿ. ಆ್ಯಂಡ್ ಜರ್ಸಿ ನಂಬರ್ 4 KKR ಅಂತ ಬಂದಾಗ, ಗೋಲ್ಡ್ ಆ್ಯಂಡ್ ಈ ಜೊತೆಗೆ ಯಾವುದದು ಯಾವ ಕಲರಪ್ಪ ಇದು, ವಾಲೆಟ್ ಕಲರ್ ಅಂತ ಅಂದ್ಕೊಳ್ಳಿ. ಗೋಲ್ಡನ್ ವಾಲೆಟ್ ಜೊತೆಗೆ ಹೋಗ್ತಾ ಇರುವಂಥ KKR. ಏನು ಎಲ್ಲ ವರ್ಷವೂ ಇದೆ ಗೋಲ್ಡನ್ ವಾಲೆಟ್, ಏನು ಸ್ಪೆಷಲಾಗಿ ಏನು ಈ ಸಲ ಏನು ಬ್ಲ್ಯಾಕ್ ಮಾಡಿಬಿಟ್ಟಿಲ್ಲ, ಗೋಲ್ಡನ್ ಬ್ಲ್ಯಾಕ್ ಜೊತೆಗೆ ಹೋಗ್ತಾ ಇಲ್ಲ. ನನ್ನ ಪ್ರಕಾರ ಗೋಲ್ಡನ್ ಬ್ಲ್ಯಾಕ್ ಜೊತೆಗೆ ಹೋಯ್ತು ಅಂದರೆ, ಇವರು ಸೀಸನ್ ಎಲ್ಲ ಸ್ಟಾರ್ಟ್ ಮಾಡಿಲ್ಲ 2008 ಟೈಮಲ್ಲಿ. ಆ ಥರ ಹೋಯ್ತು ಅಂದರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇವರು ಆ ಒಂದು ವಾಲೆಟ್ ಕಲರ್ನ ಬಿಡ್ತು ಅಂತ ಅಂದರೆ ಸೊ ಪರವಾಗಿಲ್ಲ. ಈ ಜರ್ಸಿ ಕೂಡ ಚೆನ್ನಾಗಿರೋ ಕಾಣಿಸುತ್ತೆ, ಏನೋ ಅಲ್ಲಿ ಕಳಪೆ ಥರ ಏನು ಕಾಣಿಸಿಲ್ಲ. KKR ಜರ್ಸಿ ಯಾವಾಗಲೂ ಕೂಡ ಚೆನ್ನಾಗೇ ಕಾಣಿಸುತ್ತೆ ವಾಲೆಟ್ ಕಲರ್ ಇದ್ದಾಗ. ಬಟ್ ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಹೋಯ್ತು ಅಂದರೆ ಅದೊಂಥರ ಸೈಕಾಗಿ ಕಾಣಿಸುತ್ತೆ ಅಂತ ನಾನು ಹೋಪ್ ಮಾಡ್ತೀನಿ. ಬಟ್ ಪರವಾಗಿಲ್ಲ, ವಿಡಾ ಅವರು ಇವರ ಮೇನ್ ಸ್ಪಾನ್ಸರ್ ಆಗಿದ್ದಾರೆ. ಇದಕ್ಕೆ ನಾನೊಂದು 3.5 ಕೊಡ್ತೀನಿ. ಏನೋ ಅಲ್ಲಿ ಕಳಪೆ ಥರ ಏನಿಲ್ಲ, ಈ ಜರ್ಸಿ ಚೆನ್ನಾಗಿದೆ. ವರ್ಸ್ಟೆಸ್ಟ್ ಜರ್ಸಿ ಯಾವುದು ಅಂತಾರೆ ಅದು LIC ಅವರ ಜರ್ಸಿ ಈ ಸೀಸನಲ್ಲಿ. ಏನು ಗರ್ರ ಒಳ್ಳೆ ಬ್ಯಾಂಡ್ ಸೆಟ್ ಅವ್ರದ್ದು, ಇದು ಯಾವುದೋ ಒಂದು ಬ್ಯಾಂಡ್ ಹೋಗೋದಿಲ್ವ ಆ ಥರ ಐತೆ ಅಲ್ಲಿ. ಹೌದು, ಫುಟ್ಬಾಲ್ ಜಾಸ್ತಿ ಥರ ಇದೆ ಅಂತ ಹೇಳಿದ್ದೆ ನಾನು ಈ ಹಿಂದೆ. ಬಟ್ ಆ ಥರನೂ ಕೂಡ ಇಲ್ಲ ಅಲ್ಲಿ. ಈ ರೋಡ್ ಸೈಡ್ ಬ್ಯಾಂಡ್ಗಳೆಲ್ಲ ಇಟ್ಕೊಂಡಿರ್ತಾರಲ್ಲ, ಟಮಟೆ ಹೊಡ್ಕೊಂಡು ಹೋಗ್ತಾರಲ್ಲ, ಆ ಥರ ಕಾಣಿಸ್ತೆ. ಯಾವುದೋ ಫಂಕ್ಷನ್ಗಳಿಗೆ ಟಮಟೆ ಹೊಡ್ಕೊಂಡು ಹೋಗ್ತಾರಲ್ಲ, ಆ ಥರ ಕಾಣಿಸ್ತಾ ಇದೆ ಇದು. ಏನು ಗುರು ಹಿಂಗೆ ಹೇಳ್ಬಿಟ್ಟೆ ಅಂತ ಕೇಳಿದ್ರೆ, ನೋಡೋಕೆ ಹಂಗೆ ಇದೆಯಮ್ಮ, ಅದೇನು ಇಂಪ್ರೆಸಿವ್ ಆಗಿ ಕಾಣಿಸ್ತಾ ಇಲ್ಲ, ಉದ್ದುದ ಪಟಾಪಟಿ ಚಡ್ಡಿ ಥರ ಇದೆ. ಸೊ ಇದು ನೋಡ್ತು ಅಂದರೆ ನನಗೆ 1 ಕೊಡಬೇಕು ಅಂತ ಅನ್ನಿಸ್ತಿದೆ ಅಷ್ಟೇ. 1 ಕೊಡಬಾರ್ದು, ಬಟ್ ಓಲಿ ಪಾಪ ಅಂತ 1 ಕೊಡ್ತಾ ಇದ್ದೀನಿ ಅಷ್ಟೇ 5ಗೆ. ಬಿಲೋ ಆ್ಯಾವ್ರೇಜ್ ಇದು ಚೆನ್ನಾಗಿಲ್ಲ. ಆ್ಯಂಡ್ ಮುಂಬೈ ಇಂಡಿಯನ್ಸ್ ಅಂತ ಬಂದಾಗ ಇವರು ಕೂಡ ಅಷ್ಟೇ ಒಂಥರ ಒಂದು ಲುಕ್ನ ಮೇಂಟೈನ್ ಮಾಡಿದ್ದಾರೆ, ಏನೆಲ್ಲ ಚೇಂಜ್ ಮಾಡಿಲ್ಲ. CSK ಥರನೇ ಆ ಒಂದು ಲುಕ್ನ ಲಾಸ್ಟ್ ಟೈಮ್ ಸ್ವಲ್ಪ ಜಾತ್ರೆ ಮಾಡಿದರು.
ನನಗೆ ಇಷ್ಟ ಆಗಿರಲ್ಲ ಲಾಸ್ಟ್ ಟೈಮು. ಈ ಟೈಮ್ ಪರವಾಗಿಲ್ಲ, ಡೀಸೆಂಟಾಗಿ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಿದೆ. ಗೋಲ್ಡ್ ಆ್ಯಂಡ್ ಬ್ಲೂ, ಇವರು ಟಿಪಿಕಲ್ ಬ್ಲೂ ಏನಿದೆ ಆ ಒಂದು ಬ್ಲೂನ ರಿಟೈನ್ ಮಾಡಿದರೆ, ಇಲ್ಲಿ ಬ್ಲೂನ ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ಆ ಥರ ಏನು ಮಾಡಿಲ್ಲ. ಸೊ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಇದ್ದಂಥ ಸ್ಪಾನ್ಸರನ್ನೇ ರಿಟೈನ್ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆ ನನ್ನ ಪ್ರಕಾರ ಕೊಡ್ಬೋದು, ಒಂದು 3.5 ಕೊಡ್ಬೋದು ಖಂಡಿತ. ಮುಂಬೈ ಇಂಡಿಯನ್ಸ್ ಜರ್ಸಿ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟು ಅಂತ ಬಂದಾಗ ಪಂಜಾಬ್ ಕಿಂಗ್ಸ್ನ ಜರ್ಸಿ ನಾಟ್ ಮಚ್ ಇಂಪ್ರೆಸಿವ್. ಬ್ಲೂ ಆ್ಯಂಡ್ ರೆಡ್ಡು ಇದು ಕಾಂಬಿನೇಷನ್ ವರ್ಕೌಟ್ ಆಗಲ್ಲ ಗುರು. ಬ್ಲೂ ಆ್ಯಂಡ್ ರೆಡ್ಡು ಅಂಥ ಮಟ್ಟಿಗೆ ವರ್ಕೌಟ್ ಆಗೋದಿಲ್ಲ. ಒಂಥರ ನೋಡಿ, ಡೆಲ್ಲಿ ಕ್ಯಾಪಿಟಲ್ಸರು ಬ್ಲೂ ಆ್ಯಂಡ್ ರೆಡ್ಡಲ್ಲಿ ಇರ್ತಾರೆ ನೋಡಿ. ಇವರು ಒಂಥರ ಬ್ಲೂ ಆ್ಯಂಡ್ ರೆಡ್ ಅಂತ ಬಂದಾಗ ಅದೊಂಥರ ಫುಲ್ಲು ರೆಡ್ಡಿಶ್ ಅಲ್ಲ, ಪಿಂಕಿಶ್ ರೆಡ್ ಅದು. CP ಪ್ಲಸ್ಸು ಆ ಸ್ಪಾನ್ಸರ್ ನೋಡಿ ಹೆಂಗಿದೆ ಅಂತ. ಆ ಜರ್ಸಿ ಮೇಲೆ ಆ ಸ್ಪಾನ್ಸರ್ ನೋಡಿ ಡಬ್ಬಾ ಥರ ಕಾಣಿಸ್ತಾ ಇಲ್ವಾ, ಡಕೋಟಾ ಥರ ಕಾಣಿಸ್ತಾ ಇದೆ CP ಪ್ಲಸ್ ಅಂತೇಳಿ. ಅದು ನೋಡಿ ಎಲ್ಲ ಬೋಲ್ಡಲ್ಲಿ CP ಪ್ಲಸ್ ವರ್ಷಾಗಿ ಕಾಣಿಸ್ತಾ ಇದೆ. ಈ ಜರ್ಸಿಗೆ ಬೇರೆ ಸ್ಪಾನ್ಸರ್ ಯಾರು ಆಗಿತ್ತು ಅಂದರೆ ಸ್ವಲ್ಪ ಮಟ್ಟಿಗೆ ಯಾರೋ ಕಳೆ ಇರೋದೇನೋ, ಬಟ್ ಈ CP ಪ್ಲಸ್ ಅಂತ ಏನಿದೆ ಇದು ವರ್ಷೆಷ್ಟಾಗಿ ಕಾಣಿಸ್ತಾ ಇದೆ. ಸೊ ನನ್ನ ಪ್ರಕಾರ ಈ ಒಂದು ಜರ್ಸಿಗೆ ಕೊಡ್ಬೋದು 1 ಅಥವಾ 1.5. ಬಟ್ ವರ್ಷೆಷ್ಟು ಯಾವುದು ಅಂತಂದರೆ ಅದು LSG ಅವರ ಜರ್ಸಿನೇ. ಅವರಾದ್ಮೇಲೆ ಇವರೇ ಬರ್ತಾರೆ CP ಪ್ಲಸ್ಸು. ಎರಡು ಮ್ಯಾಚ್ ಮಾಡ್ತಾರೆ ಅಂದ್ಕೊಳ್ಳಿ. ನೋಡಿ ಅವ್ರದ್ದು ಕೂಡ ಅಷ್ಟೇ, ಆ ಒಂದು ರೆಡ್ ಆ್ಯಂಡ್ ಬ್ಲೂನೇನಿದೆ, ಇವ್ರದ್ದು ರೆಡ್ ಆ್ಯಂಡ್ ಬ್ಲೂ, ಆ ಡೆಲ್ಲಿ ಕ್ಯಾಪಿಟಲ್ಸು ರೆಡ್ ಆ್ಯಂಡ್ ಬ್ಲೂ. ಏನು ಎಲ್ಲ ಸ್ವಲ್ಪ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಮಾಡ್ರಪ್ಪ. ಅಲ್ಲಿ ನಮಗೆ ಬೋರ್ ಆಗುತ್ತೆ. ಎಲ್ಲ 3 ಟೀಮ್ಗಳು ಒಂದೊಂದೇ ಪ್ಯಾಟರ್ನ್ ಇಟ್ಕೊಂಡ್ಬಿಡ್ತು ಅಂದರೆ, ಇದೇ ಕಲರ್ಗಳನ್ನ ಇಟ್ಕೊಂಡ್ಬಿಡ್ತು ಅಂತಂದರೆ ರೆಡ್ ಆ್ಯಂಡ್ ಬ್ಲೂ. ಏನಲ್ಲ ರೆಡ್ ಆ್ಯಂಡ್ ಬ್ಲೂ ಅಲ್ಲಿ ಬದನೆಕಾಯಿ ಹೆಂಗೋ LSG ಅವ್ರು ಇದ್ರಪ್ಪ, ಅವರು ರೆಡ್ ಆ್ಯಂಡ್ ಬ್ಲೂ ಬಂದ್ಬಿಟ್ಟವ್ರಲ್ಲಿ ಬದನೆಕಾಯಲ್ಲಿ. ಏನಲ್ಲೇನೋ ಅವರು 2 ವರ್ಷಕ್ಕೂ ಒಂಥರ ಕಲರ್ಗಳನ್ನೇ ಬದಲಾಯಿಸ್ತಾವ್ರು LSG ಅವರು. ಫಸ್ಟ್ ಇದ್ದಿದ್ದೇ ಬೇರೆ ಕಲರು ಸೀಸನ್ ಸ್ಟಾರ್ಟ್ ಆದಾಗ, ಆಮೇಲೆ ಬಂದಿದ್ದೆ ಬೇರೆ ಕಲರು, ಇವಾಗಿರೋದೇ ಬೇರೆ ಕಲರು. ಏನೇನೋ ಮಾಡ್ತಾರಪ್ಪ LSG ಅವರು, ವಿಚಿತ್ರವಾಗಿ ವಿಭಿನ್ನವಾಗೆಲ್ಲ ಟ್ರೈ ಮಾಡ್ತಾವ್ರೆ. ರಾಜಸ್ಥಾನ್ ರಾಯಲ್ಸ್ ಅವರ ಜರ್ಸಿ ಟಿಪಿಕಲ್ಲಾಗಿ ಅವರು ಪಿಂಕ್ ಆ್ಯಂಡ್ ಬ್ಲೂ ಜೊತೆಗೆ ಹೋಗ್ತಾರೆ. ಸೊ ಅದೇ ಥರ ಟಿಪಿಕಲ್ಲಾಗೆ ಪಿಂಕ್ ಆ್ಯಂಡ್ ಬ್ಲೂ ಜೊತೆಗೆ ಬಂದಿದ್ದಾರೆ. ಆ ಒಂದು ಬ್ಲೆಂಡ್ ಮಾಡ್ತಾರೆ ಎಲ್ಲ ಸಲಿನೂ ಕೂಡ. ಈ ಸಲಿನೂ ಕೂಡ ಆ ಒಂದು ಬ್ಲೆಂಡ್ ಆಗಿದೆ. ಸೊ ಇಲ್ಲೊಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಿದೆ ರಾಜಸ್ಥಾನ್ ರಾಯಲ್ಸ್ ಅವರ ಜರ್ಸಿ. ಯಾಕೆಂತಂದರೆ ಡೌನಲ್ಲಿ ಬಿಲೋ ಆ ಒಂದು ಡಿಸೈನ್ ಏನು ಮಾಡಿದ್ದಾರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಏನೋ ಸ್ವಲ್ಪ ಮಾಡಿದ್ದಾರೆ ಅಂತ ಅನ್ನಿಸಿದೆ. ಅದೇನಾದ್ರು ಆ ಬ್ಲೂ ಮತ್ತು ಪಿಂಕ್ ಏನಿದೆ ಅದು ಸುಮ್ಮನೆ ಜಸ್ಟ್ ಬ್ಲೆಂಡ್ ಮಾಡಿತ್ತು ಅಂದರೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಅದು ಡಿಸೈನ್ ಏನು ಕೊಟ್ಟಿದ್ದಾರೆ ಬಾಟಮಲ್ಲಿ ಅದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನಿಸಿದೆ. ಈ ಒಂದು ಜರ್ಸಿಗೆ ಕೊಡ್ಬೋದು 3.5 ಅಥವಾ 3.75 ಕೂಡ ಕೊಡ್ಬೋದು. ಚೆನ್ನಾಗಿ ಕಾಣಿಸ್ತಿದೆ ನನಗೆ RR ಅವರ ಜರ್ಸಿ. ಆ್ಯಂಡ್ SRH ಅವರ ಜರ್ಸಿ ವಿಚಾರಕ್ಕೆ ಬಂತು ಅಂತಂದರೆ ಗೊತ್ತಲ್ಲಪ್ಪ, ಟಿಪಿಕಲ್ SRH ಜರ್ಸಿ ಕಳೆದ ಒಂದು 3-4 ಸೀಸನಿಂದ ಮೇಂಟೈನ್ ಮಾಡ್ತಿರುವಂಥ ಜಾತ್ರೆ ಜರ್ಸಿ ಏನಿದೆ ಆ ಜರ್ಸಿನೇ ಮೇಂಟೈನ್ ಮಾಡಿದರೆ ಆ ಒಂದು ಮಿಕ್ಸ್ ಮಸಾಲ ಹೆಂಗೆ ಬೇಕೋ ಹಂಗಂಗೆ ಆ ಒಂದು ಬ್ಲ್ಯಾಕ್ ಸ್ಟ್ಯಾಪ್ಸ್ಗಳೆಲ್ಲ ಏನಿದ್ದಾವೆ ಇರ್ರೆಗ್ಯುಲರ್ ಸ್ಟ್ಯಾಪ್ಸು. ಸ್ಟಡಿ ಕೊಮೆಕ್ಟ್ ಅವರು ಇವರ ಮೈನ್ ಸ್ಪಾನ್ಸರ್ ಆಗಿದೆ. ಏನೇ ಜಾತ್ರೆ ಇದ್ರೂ ಕೂಡ ಜರ್ಸಿ ಒಂದು ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಗುರು. ಹೌದು, ಏನು ಗುರು ಹಿಂಗೆ ಜಾತ್ರೆ ಥರ ಅದಕ್ಕೆ ಚೆನ್ನಾಗಿದೆ ಅಂತ ಹೇಳ್ದೆ ಅಂತ. ಹೌದು, SRH ಅವರ ಜರ್ಸಿ ನೋಡೋಕ್ಕೇನೇ ಅಂತ ಅನ್ನಿಸ್ಬೋದು ಸ್ವಲ್ಪ ಜನಕ್ಕೆ, ಬಟ್ ಇಲ್ಲ ಪರವಾಗಿಲ್ಲ ಗುರು, ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗೆ ಅನ್ನಿಸ್ತಾ ಇರೋದು ಏನೇ ಜಾತ್ರೆ ಇದ್ರೂ ಕೂಡ. ಸೊ SRH ಅವರ ಜರ್ಸಿಗೆ ಕೊಡ್ಬೋದು ಗುರು 3.25 ಕೊಡ್ಬೋದು, ಚೆನ್ನಾಗಿ ಕಾಣಿಸ್ತಿದೆ. RCB ಜರ್ಸಿ, RCBನೂ ಕೂಡ ಏನು ಅಂಥ ದೊಡ್ಡ ಮಟ್ಟದ ಚೇಂಜಸ್ ಏನೂ ಮಾಡ್ತಾಯಿಲ್ಲ. ಈ ಸಲ ಕಾಲರ್ಡ್ ಜರ್ಸಿಯಲ್ಲಿ ಬರ್ತಾ ಇದ್ದಾರೆ ನಮ್ಮ RCB. ಮುಂಚೆ ಎಲ್ಲ ಕಾಲರ್ಲೆಸ್ಸು ಆ ಥರ ಎಲ್ಲ ಮಾಡ್ತಿರೋ ಡಿಸೈನ್, ಹಿಂಗೆ ವಿ ಶೇಪ್ ಡಿಸೈನು ಎಲ್ಲ ಮಾಡ್ತಿರೋ. ಈ ಸಲ ಕಾಲರ್ಡ್ ಜರ್ಸಿನ ಮಾಡಿರೋದು ನಮ್ಮ RCB. ಸೊ ಅದು ವಿ ಶೇಪ್ ಇತ್ತು ಅಂದರೆ ನನ್ನ ಪ್ರಕಾರ ಒಂದು ಸ್ವಲ್ಪ ಬೆಟರ್ ಆಗಿರೋದು. ಆ ಕಾಲರ್ಡ್ ಜರ್ಸಿ ಮಾಡಿರೋದ್ರಿಂದ ಒಂದು ಸ್ವಲ್ಪ ಡಿಸೈನು ಅಲ್ಲಿ ಹೋಯಿತು ಅಂತ ಅನ್ಬೋದು. ಸೊ ಇಲ್ಲೇನು ಅಂಥ ಮಟ್ಟದ ಹೆವಿ ಚೇಂಜಸ್ ಏನು ಮಾಡಿಲ್ಲ ನಮ್ಮ RCB. ಅದೇ ಬಾಟಮಲ್ಲಿ ಆ ಒಂದು RCBದು ಅಂದರೆ ರಾಯಲ್ ಚಾಲೆಂಜ್ದು ಲೋಗೋ ಏನಿದೆ ಸೊ ಆ ಲೋಗೋನ ಹಾಕಿದ್ದಾರೆ. ಆ್ಯಂಡ್ ನಥಿಂಗ್ ಅಂತ ಇದೆ. ಸೊ ನಥಿಂಗ್ ಈ ಸ್ಪಾನ್ಸರು ನನ್ನ ಪ್ರಕಾರ ಇಲ್ಲ ಅಂತಾರೆ. ಬೇರೆ ಸ್ಪಾನ್ಸರ್ ಇತ್ತು ಅಂದರೆ ಚೆನ್ನಾಗಿರುವಂಥ ಸ್ಪಾನ್ಸರ್ ಇತ್ತು ಅಂತಾರೆ. ನೋಡಿ ಜರ್ಸಿಗೆ ಸ್ಪಾನ್ಸರು ಕೂಡ ಕಳೆ ತೊಗೊಂಡು ಕೊಡ್ತಾರೆ. ನೋಡಿ ಇವಾಗ ಪಂಜಾಬ್ ಕಿಂಗ್ಸ್ ಅವರ ಜರ್ಸಿಗೆ CP ಪ್ಲಸ್ ಏನಿದೆ ಇದು ಡಬ್ಬಾ ಥರ ಹೆಂಗೆ ಕಾಣಿಸ್ತಿದೆಯೋ RCB ಜರ್ಸಿಗೆ ನಥಿಂಗು ಕೂಡ ಅದೇ ಥರ ಡಬ್ಬಾ ಥರನೇ ಕಾಣಿಸ್ತಾ ಇದೆ. ಏನಂತ ಮಟ್ಟಿಗೆ ಹೆವಿ ಇಂಪ್ರೆಸಿವ್ ಆಗಿ ಏನು ಕಾಣಿಸ್ತಾ ಇಲ್ಲ. ಸೊ RCB ಜರ್ಸಿ ಚೆನ್ನಾಗಿ ಕಾಣಿಸ್ತಾ ಇದೆ. ಆ ನಥಿಂಗ್ ಸ್ಪಾನ್ಸರಿಂದ ಒಂದು 0.5 ನಾನು ಡೌನ್ ಮಾಡ್ತೀನಿ. 3.5 ಕೊಡ್ಬೋದು ನಮ್ಮ RCB ಜರ್ಸಿಗೆ. ಇಲ್ಲ ಅಂತಾರೆ ಖಂಡಿತ 4 ಕೊಡ್ಬೋದಾಗಿತ್ತು. ಸ್ಪಾನ್ಸರ್ಗಳು ಚೆನ್ನಾಗಿದ್ದಿತ್ತು ಅಂತಂದಿದ್ರೆ. ಆ ಒಂದು ನಥಿಂಗ್ ಸ್ಪಾನ್ಸರ್ ಏನಿದೆ ಡಾಟೆಡ್ ಏನಿದೆ ಅದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಈ ಒಂದು ಜರ್ಸಿಗೆ ಬಂತು ಅಂತ ಅಂದಾಗ. ಸೊ ನಿಮ್ಮ ಅನಿಸಿಕೆ ಏನಪ್ಪ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಒಟ್ಟಿನಲ್ಲಿ ಸಖತ್ತಾಗಿ ಕಾಣಿಸ್ತಾ ಇರೋದಿಲ್ಲಿ ಇಂಪ್ರೆಸಿವ್ ಆಗಿ ಕಾಣಿಸ್ತಾ ಇರೋದು CSK ಜರ್ಸಿ, ಆಮೇಲೆ ರಾಜಸ್ಥಾನ್ ರಾಯಲ್ಸ್ ಜರ್ಸಿ, SRH ಅವರ ಜರ್ಸಿ, KKR ಅವರ ಜರ್ಸಿ, RCB ಜರ್ಸಿ, ಮುಂಬೈ ಇಂಡಿಯನ್ಸ್ನ ಜರ್ಸಿ. ಇನ್ನೇನು ಎಲ್ಲಾದರೂ ಹೇಳ್ಬಿಟ್ಟಲ್ಲ ಗುರು, ಡಬ್ಬಾ ಥರ ಕಾಣಿಸ್ತಾ ಇರೋದು GT, LSG ಆ್ಯಂಡ್ ಪಂಜಾಬ್ ಕಿಂಗ್ಸ್ ಅವರ ಜರ್ಸಿ. ಇನ್ನೇನು DC ಬಗ್ಗೆ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಅವ್ರನ್ನ ರಿವೀಲ್ ಮಾಡಿಲ್ಲ ಅವರ ಜರ್ಸಿನ. ನೀವು ಕಾಮೆಂಟಲ್ಲಿ ಹಾಕಿ ಯಾರ್ದು ಬೆಸ್ಟ್ ಆಗಿದೆ ಯಾರ್ದು ವರ್ಸ್ಟ್ ಆಗಿದೆ ಅಂತ. ಮತ್ತೆ ಸಿಗುವ ಮುಂದಿನ ನೋಡಿದ್ರಿ ಗಾಯ್ಸ್.